ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ, ಈ ಸಮಯ ನಾವು ಧ್ಯಾನಿಸಲಿರುವ, ರಕ್ಷಣೆ ನೀಡುವ ಬೆಳಕು, ಜೀವ, ಧೈರ್ಯ, ಶಾಂತಿ, ದೇವರ ಮಹಿಮೆ, ದೇವರ ಜ್ಞಾನ, ದೇವದೂತರ ಕಾವಲು, ಭಯಭಕ್ತಿಯ ರಕ್ಷಣೆಯ ದೇವರ ವಾಕ್ಯ ಭಾಗ ಪ್ರಿಯರೇ. ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಹೌದು ಪ್ರಿಯರೇ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಾಕ್ಯ ಭಾಗದಿಂದ ರಕ್ಷಕನಾದ ದೇವರು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ಪ್ರಿಯ ತನ್ನ ಪ್ರಿಯ ಶಿಷ್ಯರಿಗೆ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಹೌದು ಪ್ರಿಯರೇ. ಇಂದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರುವ, ನಂಬಿಕೆ ಇಟ್ಟಿರುವ ನಮ್ಮಿಂದ ಕೂಡ ಈ ಕಾರ್ಯಗಳು ಉಂಟಾಗಬೇಕೆಂದು ಪ್ರಭು ಬಯಸುತ್ತಿದ್ದಾನೆ. ಹೌದು ಪ್ರಿಯರೇ. ಹೀಗೆ ಈ ವಾಕ್ಯವನ್ನು ಆಲಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರ ಆತ್ಮನ, ಕ್ರಿಸ್ತಾತ್ಮನ, ಯೇಸು ಕ್ರಿಸ್ತನನ್ನು ಸಮಾಧಿಯಿಂದ ಎಬ್ಬಿಸಿದ ಮಹಿಮೆಯ ಆತ್ಮನ, ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಬುದ್ಧಿ ವಿಕಾಸ, ಸಾಮರ್ಥ್ಯ ಬೇಡಿಕೊಳ್ಳೋಣ ಪ್ರಿಯರೇ. ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ರಷ್ಟು ಫಲ ಕೊಟ್ಟಂತೆ ಕೇಳಲಿರುವ ಜೀವಂತ ರಕ್ಷಣೆಯ ದೇವರ ವಾಕ್ಯ ಮಾತುಗಳು ನಮ್ಮ ಹೃದಯದಲ್ಲಿ 100ರಷ್ಟು 60, 30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗುವಂತೆ, ನಿಲ್ಲುವಂತೆ ಪ್ರಭು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನೇ, ಆತ್ಮಸ್ವರೂಪನೇ, ಸತ್ಯ ಸ್ವರೂಪನೇ, ಧರ್ಮಸ್ವರೂಪನೇ, ನಂಬಿಗಸ್ತನ ನೀತಿವಂತನಾದ ದೇವರೇ, ತಂದೆ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ಎಂದು ಕ್ರಿಸ್ತೇಸು ತಮ್ಮ ಶಿಷ್ಯರಿಗೆ ನುಡಿದಂತೆ, ಹೌದು ಪ್ರಭುವೇ, ನಿಮ್ಮಲ್ಲಿ ವಿಶ್ವಾಸ ಇಟ್ಟಿರುವ ನಾವೆಲ್ಲರೂ, ತಂದೆ ನಿಮ್ಮ ಪ್ರಿಯಕುಮಾರನಲ್ಲಿ ವಿಶ್ವಾಸ ಇಟ್ಟಿರುವ ನಾವೆಲ್ಲರೂ ಪ್ರಭು ಹೇಳಿದಂತೆ ನಂಬಿಕೆ ಮುಖಾಂತರ ವಿಶ್ವಾಸುವುದರಿಂದ ಈ ಸೂಚಕ ಕಾರ್ಯಗಳಾಗುವವು. ಹೌದು ಪ್ರಭು, ಯಾವ ಕಾರ್ಯಗಳು ಎಂದು ಧ್ಯಾನಿಸುವಾಗ ನೀವೇ ನಾವು ಕೂಡ ನಿಜವಾದ ವಿಶ್ವಾಸ ಇಡುವಂತೆ, ಆ ವಿಶ್ವಾಸಕ್ಕೆ ತಕ್ಕ ಕಾರ್ಯಗಳು ನಮ್ಮಲ್ಲಿ ಕೂಡ ಉಂಟಾಗುವಂತೆ, ಲೋಕಕ್ಕೆ ಬೆಳಕಾಗಿಯೂ ಭೂಮಿಗೆ ಉಪ್ಪಾಗಿಯೂ ಅನೇಕ ಆತ್ಮಗಳನ್ನು ನಿಮ್ಮ ಕಡೆಗೆ ಆಕರ್ಷಿಸುವಂತೆ, ನಿಮ್ಮ ಪಾದದಲ್ಲಿ ತಂದು ರಕ್ಷಣೆ ಹೊಂದುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ಕೇಳಲಿರುವ ವಾಕ್ಯ ಭಾಗಗಳು ನಿಮ್ಮ ಪರಿಶುದ್ಧಾತ್ಮನೇ ನುಡಿಯುವಂತೆ ಅನುಗ್ರಹಿಸಿರಿ. ಇವು ನಿಮ್ಮ ಮಾತುಗಳು ಪ್ರಭುವೇ, ಇವುಗಳಿಗೆ ಹೆಚ್ಚು ಸೇರಿಸಬಾರದು, ಹೆಚ್ಚು ಕೂಡಿಸಬಾರದು ಅಂತ ದಿವ್ಯ ಪರಲೋಕದ ಜ್ಞಾನ, ವಾಕ್ಯ ಜ್ಞಾನ ನಮ್ಮೆಲ್ಲರಿಗೂ ನೀಡುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ಇದಕ್ಕೆ ವಿರೋಧವಾಗಿ ಕಾರ್ಯ ಮಾಡುವ ಎಲ್ಲ ಸೈತಾನನ ತಂತ್ರಗಳನ್ನು, ಜ್ಞಾನವನ್ನು, ವ್ಯಕ್ತಿಗಳನ್ನು, ಶಕ್ತಿಗಳನ್ನು ನಿರರ್ಥಕ ಮಾಡುತ್ತಾ ಬರಬೇಕೆಂದು, ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಜಜ್ಜಿ ಹಾಕುತ್ತಾ ವಿಶ್ವಾಸಕ್ಕೆ ತಕ್ಕ ಕಾರ್ಯಗಳನ್ನು ನಾವು ಮಾಡುವಂತೆ, ನಿಮಗೆ ಮೆಚ್ಚುಗೆ ಆಗುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆಯೇ, ಪರಿಶುದ್ಧನೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಹೌದು ಪ್ರಿಯರೇ, ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ ಪ್ರಿಯರೇ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಪ್ರಿಯರೇ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 16th ಚಾಪ್ಟರ್ ವರ್ಸ್ 16th ವರ್ಡ್. ಇಲ್ಲಿ ಓದುವುದಾದರೆ, ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. 17ನೇ ವಾಕ್ಯ ಪ್ರಿಯರೇ, ನಮ್ಮ ಮುಖ್ಯ ವಾಕ್ಯ 17ನೇ ವಾಕ್ಯ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಹೌದು ಪ್ರಿಯರೇ, ಯಾವಾಗ ಶಿಷ್ಯರು ಸುವಾರ್ತೆ ಸಾರುತ್ತಾರೋ, ಆ ಸುವಾರ್ತೆಯನ್ನು ನಂಬಿ ದೀಕ್ಷಾ ಸ್ನಾನ ಪಡೆಯುತ್ತಾರೋ, ಅಂದರೆ ನೀರಿನಿಂದ ಸ್ನಾನ ಮಾಡಿಸಿಕೊಳ್ಳುತ್ತಾರೋ, ನಾನು ಪಾಪದ ಪಾಲಿಗೆ ಸಾಯುತ್ತೇನೆ, ಅನೀತಿಯ ಪಾಲಿಗೆ ಸಾಯುತ್ತೇನೆ, ಶರೀರ ಆಶೆ ಲೋಕಾಶಯಗಳ ಪಾಲಿಗೆ ಸಾಯುತ್ತೇನೆ, ಸೈತಾನನ ಇಚ್ಛೆಯ ಜೀವಿತ ಪಾಲಿಗೆ ಸಾಯುತ್ತೇನೆ, ದೇವರ ಪಾಲಿಗೆ, ದೇವಕುಮಾರನನ್ನು ವಿಶ್ವಾಸಿಸಿ ದೇವರ ಪಾಲಿಗೆ ಜೀವಿಸ್ತೇನೆಂದು ನಾವು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತೇವೋ, ಆವಾಗ ರಕ್ಷಣೆ ಹೊಂದುತ್ತೇವೆ ಎಂದು ಪ್ರಭು ಹೇಳುತ್ತಿದ್ದಾನೆ. ಮತ್ತು ಯಾರು ಸುವಾರ್ತೆಯನ್ನು ನಂಬುವುದಿಲ್ಲವೋ, ನಂಬದೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಿಲ್ಲವೋ, ಅವರು ರಕ್ಷಣೆ ಹೊಂದುವುದಿಲ್ಲ ಮತ್ತು
ಆ ನಂಬದೇ ಹೋಗುವವರು ದಂಡನೆಗೆ, ಆ ರಕ್ಷಣೆಯಾಗದವರು ನಂಬದೇ ಹೋಗುವವರು, ಸುವಾರ್ತೆ ವಿಶ್ವಾಸದವರು ದಂಡನೆಗೆ ಗುರಿಯಾಗುತ್ತಾರೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಆದರೆ ಸುವಾರ್ತೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವರು ರಕ್ಷಣೆ ಹೊಂದುವರು. ಆ ರಕ್ಷಣೆ ಹೊಂದಿದವರು ಆ ನಂಬಿದವರ ಮುಖಾಂತರ 17ನೇ ವಾಕ್ಯ ಪ್ರೇರೆ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಹೌದು ಪ್ರೇರೆ, ಯೇಸುವಿನ ಸುವಾರ್ತೆಯನ್ನು ವಿಶ್ವಾಸಿಸಿ ನಂಬಿ ಯೇಸುವೆ ಲೋಕರಕ್ಷಕ ಎಂದು ನಮ್ಮ ಪಾಪಗಳ ಪರಿಹರಿಸಿದಾತನು, ಕ್ಷಮಿಸಿದಾತನು, ಶಿಲುಬೆಯಲ್ಲಿ ನಮ್ಮ ಪಾಪ ಹೊತ್ತು ಅವುಗಳ ಭಾರ ಇಳಿಸಿದಾತನು. ಅದು ಪ್ರೇರೆ, ಪಾಪ ಕೊಡುವ ಸಂಬಳ ಮರಣದಿಂದ ನಮ್ಮನ್ನು ಬಿಡಿಸಿದಾತನು. ನಮ್ಮ ಸ್ಥಾನದಲ್ಲಿ ಆತನು ಶಿಲುಬೆಗೇರಿ ಪ್ರಾಣ ಕೊಟ್ಟು ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾರಲ್ಲೂ ಇಲ್ಲ ಎಂದು ಪ್ರಾಣ ಕೊಡುವ ಮುಖಾಂತರ ಪಾಪ ಮರಣಗಳ ನಿಯಮದಿಂದ ಬಿಡಿಸಿದ್ದಾನೆ ಪ್ರೇರೆ ಪರಿಶುದ್ಧಾತ್ಮ ಶಕ್ತಿಯಿಂದ ಪ್ರಭು. ಹೀಗೆ ನಂಬಿ ದೀಕ್ಷಾಸ್ನಾನ ಪಡೆದಾಗ ನಾವು ರಕ್ಷಣೆ ಹೊಂದಿದೆವು. ಮತ್ತು ಈಗ ರಕ್ಷಣೆ ಆದವರಿಂದ, ನಂಬಿ ದೀಕ್ಷಾಸ್ನಾನ ಪಡೆದ ಆ ರಕ್ಷಣೆಯಾದ ಆ ನಂಬಿಗಸ್ತರಿಂದ ಸೂಚಕ ಕಾರ್ಯಗಳು ಉಂಟಾಗುತ್ತವೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ನೀನು ನಂಬಿದಾಗ ಸುವಾರ್ತೆಯನ್ನು ದೀಕ್ಷಾಸ್ನಾನ ತೆಗೆದುಕೊಂಡು, ಹೌದು ನಾನು ದೀಕ್ಷಾಸ್ನಾನ ತೆಗೆದುಕೊಂಡೆ, ರಕ್ಷಣೆ ಹೊಂದಿದೆವು, ಆದರೆ ರಕ್ಷಣೆಯಲ್ಲಿ ಬೆಳವಣಿಗೆ ಆಗುವುದೇವಾ ಎಂದು ಪ್ರಶ್ನೆ ಪ್ರೇರೆ. ಹಾಗೆ ನಿಜವಾಗಿ ನಂಬಿ ದೀಕ್ಷಾಸ್ನಾನ ಪಡೆದಿದ್ದರೆ, ಆ ರಕ್ಷಣೆಯಲ್ಲಿ ನಾವು ಬೆಳೆಯುತ್ತಿದ್ದರೆ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತವೆ ಅಂತ ಪ್ರೇರೆ. ಏನಂದರೆ 17ನೇ ವಾಕ್ಯ 2ನೇ ಭಾಗ, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 17th ವರ್ಡ್. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ಪ್ರೇರೆ. ಹೌದು, ವಿಶ್ವಾಸುವವರಿಂದ ಅಥವಾ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತವಂತ ಪ್ರೇರೆ. ಸೂಚಕ ಕಾರ್ಯ, ದೆವ್ವ ಬಿಡಿಸುವುದು ಸೂಚಕ ಕಾರ್ಯ. ಅದು ಅದ್ಭುತ ಅಲ್ಲ ಪ್ರೇರೆ, ಮಹತ್ ಕಾರ್ಯ ಅಲ್ಲ, ಸೂಚಕ ಕಾರ್ಯ. ಅಂದರೆ ಜನ ಗುರುತಿಸುವ, ಇವತ್ತು ಮಾಡಿದರೆ ನಾಳೆ ಕೂಡ ಅದರ ನೆನಪಿನಲ್ಲಿ ಇಟ್ಟುಕೊಂಡಿರ್ತಾರೆ ಅನೇಕ ದಿನಗಳವರೆಗೆ. ಹೀಗೆ ವಿಶ್ವಾಸುವವರಿಂದ, ಯೇಸುವನ್ನು ವಿಶ್ವಾಸುವವರಿಂದ, ನಂಬುವವರಿಂದ ಈ ಸೂಚಕ ಕಾರ್ಯಗಳಾಗುತ್ತವೆ ಅಂತ ಪ್ರೇರೆ. ಯಾವುದು? ಒಂದನೆಯದಾಗಿ ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುತ್ತೇವೆಂದು ಹೇಳುತ್ತಾನೆ ಪ್ರಭು. ವಿಶ್ವಾಸಿಗಳು ಬಿಡಿಸುತ್ತಾರೆ ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನು. ಹೊಸ ಭಾಷೆಗಳಿಂದ ಮಾತನಾಡುತ್ತಾರೆ, ಹೊಸ ಭಾಷೆಗಳಿಂದ ಮಾತನಾಡುವರು. ಹಾವುಗಳನ್ನು ಎತ್ತುವರು, ಹಾವುಗಳನ್ನು ಕೈಯಲ್ಲಿ ಎತ್ತಿಕೊಳ್ತಾರೆ ಪ್ರೇರೆ. ಅವು ಏನು ಮಾಡುವುದಿಲ್ಲ, ಕಾರಣ ದೇವರು ಕೊಟ್ಟ ಮಾತಿನಲ್ಲಿ ರಕ್ಷಣೆ ಕವಚವಿದೆ. ಹೌದು ಪ್ರೇರೆ. ಹಗಲಿನಲ್ಲಿ ಹಾರಿಬರುವ ಬಿರುಸು ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ನಡುಹಗಲಿ ಪೀಡಿಸುವ ಜಾಡ್ಯಕ್ಕೂ, ಮಧ್ಯಾಹ್ನದ ಕೇಡಿಗೂ ಅಂಜೆ ಕಾರಣವಿಲ್ಲ. ಕಾರಣ ಸರ್ವಶಕ್ತನ ಆಶ್ರಯದಲ್ಲಿ ದೀಕ್ಷಾಸ್ನಾನ ಪಡೆದವರು, ಸುವಾರ್ತೆ ವಿಶ್ವಾಸಿಸಿದವರು, ರಕ್ಷಣೆ ಹೊಂದಿದವರು, ಯೇಸುವನ್ನು ವಿಶ್ವಾಸುವವರು ಸುರಕ್ಷಿತರು. ಆತನ ಕೊಟ್ಟ ಮಾತಿನಲ್ಲಿ ರಕ್ಷಣೆ ಕವಚವಿದೆ. ಹೌದು ಪ್ರೇರೆ. ಹಾವುಗಳು ದೇವರ ಮಹಿಮೆಯನ್ನು ಮುಟ್ಟುವುದಿಲ್ಲ, ಕಾರಣ ನಿನ್ನ ದೇಹ ಯೇಸು ತನ್ನ ರಕ್ತ ಸುರಿಸಿ ಕೊಂಡುಕೊಂಡಿದ್ದಾನೆ. ಹೌದು, ನಿನ್ನ ದೇಹ ಪರಿಶುದ್ಧಾತ್ಮನಿಗೆ ಆಲಯವಾಗಿರುವುದರಿಂದ ಹಾವುಗಳನ್ನು ಎತ್ತುವರು, ಅವು ಏನು ಮಾಡುವುದಿಲ್ಲ. ವಿಷ ಪದಾರ್ಥಗಳನ್ನು ಏನಾದರೂ ಕುಡಿದರೂ ಅವರಿಗೆ ಯಾವ ಕೀಡು ಆಗುವುದಿಲ್ಲ. ವಿಷ ಪದಾರ್ಥ ಕುಡಿದರೂ ಅವರಿಗೆ ಯಾವ ಕೀಡಾಗುವುದಿಲ್ಲ, ಕಾರಣ ಸುವಾರ್ತೆ ಪ್ರಕಾಶ ಅವರಲ್ಲಿದೆ, ವಿಶ್ವಾಸಿಸಿದ್ದಾರೆ, ಕಾರಣ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದಾರೆ ನೀರಿನಿಂದ. ಹೌದು, ಹೊಸ ಮನಸ್ಸಾಕ್ಷಿ ಬೇಕು ಎಂದು ಬೇಡಿಕೊಳ್ಳುವ ಆ ಗುರುತು ರಕ್ಷಣೆ ಮನಸ್ಸಾಕ್ಷಿ ಹೊಂದಿದ್ದಾರೆ ಪ್ರೇರೆ. ನಂಬುವುದರಿಂದ ಸೂಚಕ ಕಾರ್ಯ ನಡೆಯುತ್ತಿದೆ, ದೆವ್ವಗಳನ್ನು ಬಿಡಿಸುತ್ತಿದ್ದಾರೆ, ಹೊಸ ಭಾಷೆ ಮಾತನಾಡುತ್ತಾರೆ, ಅವುಗಳನ್ನು ಕೈಯಲ್ಲೆತ್ತಿಕೊಳ್ಳುತ್ತಾರೆ. ವಿಷ ಪದಾರ್ಥ ಸೇವಿಸಿದರೂ ಯಾವ ಹಾನಿಯಾಗುವುದಿಲ್ಲ ಪ್ರೇರೆ, ಕಾರಣ ಒಳಗಡೆ ಇರುವ ಆತನು 2ನೇ ಆದಾಮ. 1ನೇ ಆದಾಮನ ಸ್ವಭಾವ ಹೊರಟು ಹೋಯ್ತು ಪ್ರೇರೆ. ಆತನು ದೇವರ ಸ್ವರೂಪದಲ್ಲಿ ಉಂಟಾದರೂ ಕೂಡ, ದೇವರ ಕೈಯಲ್ಲಿ, ದೇವರ ಹೋಲಿಕೆ ತಕ್ಕಂತೆ ದೇವರ ಸ್ವಭಾವದಲ್ಲಿ ಉಂಟಾದರೂ ಕೂಡ, ದೇವರ ಜೀವಾತ್ಮ ಶ್ವಾಸ ಊದಿದರೂ ಕೂಡ ಆತ ಬದುಕುವ ಪ್ರಾಣಿಯಾದ. ಆ ಆತ್ಮ ಪಾಪವನ್ನು ಗೆಲ್ಲಲಿಲ್ಲ. ಆದರೆ 2ನೇ ಆದಾಮನಾದರೂ ಜೀವ ಕೊಡುವ ಆತ್ಮ, ಮರಣ ಗೆದ್ದ ಆತ್ಮ, ಪಾಪ ಮರಣಗಳ ಸಂಬಳ ಮರಣದಿಂದ ಬಿಡಿಸಿದ್ದ ಆತ್ಮ ಪ್ರೇರೆ. ಮರಣದ ಕೊಂಡಿಯನ್ನು ಮುರಿದ ಆತ್ಮ, ಮರಣಾಧಿಕಾರಿಯನ್ನು ಸೋಲಿಸಿ ಮೆಟ್ಟಿದ ಆತ್ಮ, ಜಜ್ಜಿದ ಆತ್ಮ. ಹೌದು ಪ್ರೇರೆ. ಹೀಗೆ ಆದಾಮನಲ್ಲಿ ಇದ್ದ ದೇವರ ಊದಿದ ಆತ್ಮನಿಗೂ ಯೇಸು ಕ್ರಿಸ್ತನ್ ಕೊಟ್ಟ ಆ ಮರಣ ಗೆದ್ದ
ಮೃತ್ಯುಂಜಯನಾದ ಪರಿಶುದ್ಧ ಜೀವಮರಣ ಒಡೆಯನಾದ ಪರಿಶುದ್ಧಾತ್ಮನಿಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ ಪ್ರೇರೆ. ಹೌದು, ಆಗ ಪಾಪ ಇನ್ನೂ ಪರಿಚಯ ಇದ್ದಿಲ್ಲ. ಈಗ ಪಾಪ ಮರಣ ಅವುಗಳ ಕೊಂಡಿಯನ್ನು ಮುರಿದ ಆತ್ಮ, ಹೌದು ಪ್ರೇರೆ, ಪರಿಶುದ್ಧಾತ್ಮ. ಹೀಗೆ ವಿಷ ಪದಾರ್ಥ ಏನು ಕುಡಿದರೂ ಹಾನಿಯಾಗುವುದಿಲ್ಲ, ಅವರಿಗೆ ಯಾವ ಕೇಡು ಆಗುವುದಿಲ್ಲ. 18ನೇ ವಾಕ್ಯ ಕೊನೆ ಭಾಗ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಹೌದು ಪ್ರೇರೆ, ಈ ವಿಶ್ವಾಸವಿಟ್ಟವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಸೂಚಕ ಕಾರ್ಯ ಅಂತ ಪ್ರೇರೆ, ದೆವ್ವ ಬಿಡಿಸೋದು ಸೂಚಕ ಕಾರ್ಯ. ಯೇಸುವನ್ನು ವಿಶ್ವಾಸುವುದರಿಂದ, ಹೌದು ಪ್ರೇರೆ, ಸೇವೆ ಮಾಡೋದು ಇನ್ನೊಂದು ಭಾಗ. ಹೌದು ಪ್ರೇರೆ, ವಿಶ್ವಾಸುವವರಿಂದ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವವರು, ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವರು. ಸುವಾರ್ತೆಯಲ್ಲಿ ವಿಶ್ವಾಸವಿಟ್ಟು, ಸುವಾರ್ತೆ ಅಂದರೆ ಯೇಸು ನನಗಾಗಿ ಪರಲೋಕವನ್ನು ಬಿಟ್ಟು ಮನುಷ್ಯಾಗಿ ಬಂದನು. ಯೇಸು ನನಗಾಗಿ ಪಾಪ ಶರೀರಾಕಾರದಲ್ಲಿ ಕಾಣಿಸಿಕೊಂಡನು. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಮಕ್ಕಳು ಜೀವಮಾನದ ಉದ್ದಕ್ಕೂ ಮರಣ ಭಯದ ನಿಮಿತ್ತ ದಾಸತ್ವದಲ್ಲಿದ್ದರಿಂದ ಸೈತಾನನಿಗೆ ಆತನು ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಸೋಲಿಸಿದನು. ಹೌದು ಪ್ರೇರೆ, ಹೀಗೆ ನನಗಾಗಿ ಸಮಾಧಿಯಿಂದ ಎದ್ದನು, ನನ್ನನ್ನು ಎಬ್ಬಿಸಲು, ತಂದೆಯ ಬಳಿಗೆ ಸೇರಿಸಲು. ಹೌದು, ಹೀಗೆ ನಂಬುವುದಾದರೆ, ದೀಕ್ಷಾನ ತೆಗೆದುಕೊಳ್ಳುವುದಾದರೆ ರಕ್ಷಣೆ ಹೊಂದುತ್ತೇವೆ ಮತ್ತು ದಂಡನೆಗೆ ಗುರಿಯಾಗುವುದಿಲ್ಲ. ಆಗ ಈ ನಂಬಿಕೆಯುಳ್ಳ ನಮ್ಮ ಮೂಲಕ ಅನೇಕ ಮಕ್ಕಳ ಮೂಲಕ ಸೂಚಕ ಕಾರ್ಯಗಳು ಉಂಟಾಗುತ್ತವೆ ಎಂದು ಯೇಸು ಹೇಳುತ್ತಿದ್ದಾನೆ. ದೆವ್ವ ಬಿಡಿಸುತ್ತಾರೆ ಯೇಸುವಿನ ಹೆಸರಿನಲ್ಲಿ, ಹೊಸ ಭಾಷೆ ಮಾತಾಡುತ್ತಾರೆ. ಹೊಸ ಭಾಷೆ ಅಂದರೆ ದೇವರಿಗೆ ಮನುಷ್ಯರಿಗೆ ತಂದೆಯ ಮಕ್ಕಳ ಭಾಷೆ ಪ್ರೇರೆ. ಹೌದು, ಇದು ಮೂರನೇ ವ್ಯಕ್ತಿಗೆ ಅರ್ಥ ಆಗುವುದಿಲ್ಲ ಮತ್ತು ದೇವರು ನಮ್ಮನ್ನು ಬಲಪಡಿಸುವ ಭಾಷೆ. ನಾವು ನಮ್ಮ ತಂದೆಯಲ್ಲಿ ಸಹಾಯ, ಬಲ, ಆತ್ಮಶಕ್ತಿ, ಮಾರ್ಗ ಏರ್ಪಡಿಸಿಕೊಳ್ಳಲು ಆಡುವ ಭಾಷೆ ಪ್ರೇರೆ. ಹೌದು, ಹೀಗೆ ಹೊಸ ಭಾಷೆ ಮಾತಾಡುವರು, ಹಾವುಗಳನ್ನು ಎತ್ತುವರು ಪ್ರೇರೆ. ಹಾವುಗಳು, ಹೌದು, ವಿಷಸರ್ಪಗಳನ್ನು ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗ ಗುಣವಾಗುವುದು ಪ್ರೇರೆ. ಹಾವುಗಳು ಕೂಡ ನಾವು ಸಾಮಾನ್ಯವಾಗಿ ನೋಡುತ್ತಿರ್ತೇವೆ, ಟಿ ವಿಯಲ್ಲಿ ನೋಡ್ತಿರ್ತೇವೆ, ಯೂಟ್ಯೂಬಲ್ಲಿ ಅನೇಕ ಅನ್ಯ ಜನರು, ಹೌದು ಪ್ರೇರೆ, ಅನ್ಯ ದೇವತೆಗಳನ್ನು ಪೂಜೆ ಮಾಡುವವರು, ಪಾಪದಲ್ಲಿ ಇರುವವರು, ಯೇಸುವನ್ನು ವಿಶ್ವಾಸಿ ದೀಕ್ಷಾ ಅಂತ ತೆಗೆದುಕೊಳ್ಳದವರು. ಹೌದು ಪ್ರೇರೆ, ಯೇಸು ರಕ್ಷಕ ಎಂದು ವಿಶ್ವಾಸಿ ಆತನ ಹೆಸರು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡದವರು, ಲೋಕಲೌಕಿಕತೆಯಲ್ಲಿರುವವರು ಅವುಗಳನ್ನು ಹಿಡಿದು ಅವುಗಳನ್ನು ಪಳಗಿಸುತ್ತಾರೆ. ಆದರೆ ಯೇಸು ಹೇಳ್ತಿದ್ದಾನೆ, ನಾನು ಸೃಷ್ಟಿಕರ್ತನು, ರಕ್ಷಕನು, ಅದೃಶ್ಯ ದೇವರ ಸಾದೃಶ್ಯ ರೂಪನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸತ್ತವರೊಳಗಿಂದ ಮೊದಲೆದ್ದು ಬಂದ ಆತನು. ಹೌದ್ರಿ, ಆತನಲ್ಲಿ ವಿಶ್ವಾಸ ಇಡುವುದಾದರೆ ಹಾವುಗಳನ್ನು ಎತ್ತಿಕೊಳ್ಳುವರು. ಹಾವುಗಳು ಏನು ಮಾಡುವುದಿಲ್ಲ, ಕಾರಣ ಮಹಿಮಾ ಸ್ವರೂಪನನ್ನು ಧರಿಸಿಕೊಂಡಿರುವೆ, ಆತನ ವಿಶ್ವಾಸ ಇಟ್ಟಿರುವೆ. ವಿಶ್ವಾಸ ಇಲ್ಲದೆ ಯಾರು ದೇವರಿಗೆ ಮೆಚ್ಚುಗೆ ಆಗಿರಲು ಸಾಧ್ಯವಿಲ್ಲ. ಹೌದು ಪ್ರೇರೆ, ಇಬ್ರಿಯರಿಗಂತ 13ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುತ್ತೇವೆ, ವಿಶ್ವಾಸ ಇಲ್ಲದೆ ಯಾರು ದೇವರಿಗೆ ಮೆಚ್ಚುಗೆಯಾಗಿರಲು ಸಾಧ್ಯವಿಲ್ಲ. ಹೌದು ಪ್ರೇರೆ, ವಿಶ್ವಾಸುವುದರಿಂದ ದೆವ್ವ ಬಿಡಿಸಲಾಗುತ್ತದೆ. ಹೌದು, ವಿಶ್ವಾಸುವುದರಿಂದ ಹೊಸ ಭಾಷೆ ಮಾತಾಡುತ್ತೇವೆ. ಹೌದು, ನಾವು ಈ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದರೆ ಭಾಷೆ ಚೇಂಜ್ ಆಗುತ್ತದೆ ಪ್ರೇರೆ. ಆದರೆ ಕಮ್ಯುನಿಕೇಷನ್ ಭಾಷೆ ಇಂಗ್ಲೀಷ್ ಇರ್ಬೋದು, ಆದರೆ ಆ ರಾಜ್ಯದ ಮಾತೃಭಾಷೆ, ಆ ದೇಶದ ಮಾತೃಭಾಷೆ, ಆ ರಾಷ್ಟ್ರದ ಮಾತೃಭಾಷೆ ಬೇರೆಯೇ ಇರುತ್ತದೆ. ಅದೇ ರೀತಿ ಪರಲೋಕದ ಭಾಷೆಯೇ ಬೇರೆ. ಹೌದು, ಹೀಗೆ ಆತ್ಮೀಕ ವಿಷಯಗಳು, ದೇವರ ಆತ್ಮನ ವಿಷಯಗಳು ಪ್ರಾಕೃತ ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ. ಅವು ಅವನ ಗಣನೆಗೆ ಅತೀತ ದೂರವಾಗಿರುವುದರಿಂದ, ಈತ ಶಾರೀರ ಸ್ವಭಾವದಲ್ಲಿರುವುದರಿಂದ, ವಾಕ್ಯವನ್ನು ಶಾರೀರದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದರಿಂದ ಅವುಗಳನ್ನು ತಪ್ಪಾಗಿ ಗ್ರಹಿಸುತ್ತಾನೆ. ಆದರೆ ದೇವರ ಆತ್ಮನ ಪಡೆದವನು ಎಲ್ಲವನ್ನು ವಿವೇಚಿಸಿ ತಿಳಿದುಕೊಳ್ಳುತ್ತಾನೆ. ಆ ದೇವರ ಆತ್ಮನನ್ನು ಪಡೆದವನನ್ನಾದರೂ ಯಾರೂ ತಿಳಿದುಕೊಳ್ಳುವುದಿಲ್ಲ ಎಂದು ನಾವು ಕೊರಿಂಥ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರೇರೆ. ಕೊರಿಂಥ ಪತ್ರಿಕೆ 1ನೇ ಕೊರಿಂಥ ಇರ್ಬೋದು ಪ್ರೇರೆ, ಕೊರಿಂಥಿಯನ್ಸ್ ಚಾಪ್ಟರ್ 2. ಹೌದು ಪ್ರೇರೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅನಿಸ್ತದೆ ಪ್ರೇರೆ. 1ನೇ ಪತ್ರಿಕೆ ಕೊರಿಂಥದವರಿಗೆ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. 2ನೇ ಅಧ್ಯಾಯ 12ನೇ ವಾಕ್ಯದಿಂದ,
ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 2 ವರ್ಸ್ 12-16 ವರ್ಡ್. ಇಲ್ಲಿ ಓದುವುದಾದರೆ 1 ಕೊರಿಂಥ 2ನೇ ಅಧ್ಯಾಯ 12-16 ವಾಕ್ಯದವರೆಗೆ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. 14ನೇ ವಾಕ್ಯ 14th ವರ್ಡ್. ಪ್ರಾಕೃತ ಮನುಷ್ಯನು ದೇವರ ಆತ್ಮನನ್ನು ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. 15ನೇ ವಾಕ್ಯ. ದೇವರ ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ. 16ನೇ ವಾಕ್ಯ. ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಪ್ರೇರೆ, ಯಾರಲ್ಲಿ ಪರಿಶುದ್ಧಾತ್ಮ ಇದ್ದಾನೋ ಅವರಿಗೆ ಕ್ರಿಸ್ತನ ಮನಸ್ಸು ಇದೆ ಪ್ರೇರೆ ಎಂದು ವಾಕ್ಯ ಹೇಳುತ್ತಿದೆ. ಹೌದು, ಪ್ರಾಕೃತ ಮನುಷ್ಯ ದೇವರ ಆತ್ಮ ವಿಷಯಗಳು ಬೇಡನಂತ ಅಂತಾನೆ ಪ್ರೇರೆ. ಅವು ಹುಚ್ಚು ಮಾತಾಗಿ ತೋರುತ್ತವಂತ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಆ ಪ್ರಾಕೃತ ಮನುಷ್ಯ ಅವುಗಳನ್ನು ಗ್ರಹಿಸಲಾರನು. ಆದರೆ ದೇವರಾತ್ಮನಿಂದ ನಡೆಸಿಕೊಳ್ಳುವ ನೀನು ನಾನಾದರೂ ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತೇವೆ. ಆದರೆ ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ ಇವನನ್ನು, ದೇವರಾತ್ಮ ಪಡೆದವನನ್ನು. ಹೌದು, ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವರಾರು ಎಂದು ಬರೆದದೆಯಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಹೌದು ಪ್ರೇರೆ, ನಮಗಾದರೂ 2ನೇ ಅಧ್ಯಾಯ 1 ಕೊರಿಂಥ 2ನೇ ಅಧ್ಯಾಯ 10ನೇ ವಾಕ್ಯ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 11ನೇ ವಾಕ್ಯ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ಹೌದು ಪ್ರೇರೆ, ಇಲ್ಲಿ ನಾನು ಒಂದು ದಿನದ ಹಿಂದೆ ಬೇರೆ ವಾಕ್ಯ ಸಿದ್ಧ ಮಾಡಿದೆ ಪ್ರೇರೆ. ಆದರೆ ದೇವರು ಈ ವಾಕ್ಯ ಹೇಳ್ಬೇಕೆಂದು ನನಗೆ ಆಲೋಚನೆ ಕೊಟ್ಟರು. ಅಂದರೆ ಬಲವಾದ ಪ್ರೇರೇಪಣೆ. ಮಲಗಿಕೊಂಡಾಗ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಾಕ್ಯ. ವಿಶ್ವಾಸದಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ಎಂದು ಹೇಳಬೇಕೆಂದು ನನಗೆ ಆಲೋಚನೆ ಕೊಟ್ಟರು ದೇವರು. ಹೌದು, ಆದ್ದರಿಂದ ಅದು ಆಮೇಲೆ ಹೇಳೋಣ ಬಿಡು ಅಂದು ಬೇರೆ ವಾಕ್ಯ ರೆಡಿ ಮಾಡಿದಾಗ ಆ ವಾಕ್ಯ ರೆಡಿ ಮಾಡಿದ್ದೆ ಮೊಬೈಲಿಂದ ಡಿಲೇಟ್ ಆಗಿ ಹೋಗಿಬಿಡ್ತು. ಹೌದು, ಹೀಗೆ ಇದೇ ವಾಕ್ಯ ಹೇಳಬೇಕೆಂದು ಸಿದ್ಧ ಆದ ಪ್ರೇರೆ. ಹೌದು, ಕಾರಣ ವಿಶ್ವಾಸುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು ಎಂದು ಯೇಸು ಹೇಳುತ್ತಿದ್ದಾನೆ ಪ್ರೇರೆ. ಆದರೆ ಇಂದು ಅನೇಕರು ವಿಶ್ವಾಸುವುದರಿಂದ, ಹೌದು ಪ್ರೇರೆ, ನಾವು ಕೊರ್ನೇಲಿಯ ಬಗ್ಗೆ ನೋಡ್ತೇವೆ ಪ್ರೇರೆ. ನಾವು ಅಪೊಸ್ತಲರ ಕಾರ್ಯ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಕೊರ್ನೇಲಿಯ ದೇವರಲ್ಲಿ ಭಯಭಕ್ತಿಯುಳ್ಳ ಆತ ಮನೆಯವರೊಂದಿಗೆ ದೇವರಿಗೆ ಪ್ರಾರ್ಥನೆ ಮಾಡುವಾತ ಅನುದಿನ ತಪ್ಪದೆ ದೇವದೂತನು ದರ್ಶನ ಕೊಟ್ಟು, ಕೊರ್ನೇಲಿಯನೇ, ನಿನ್ನ ಪ್ರಾರ್ಥನೆ ದಾನ ಧರ್ಮಗಳು ದೇವರ ಸನ್ನಿಧಿಯಲ್ಲಿ ಮುಟ್ಟಿದವು ಎಂದು ನೀನು ಹೋಗಿ ಪೇತ್ರ ಎನಿಸಿಕೊಳ್ಳುವಾತನನ್ನು ಕರೆ ಕಳಿಸಿ ಕೆಲವು ಮಾತುಗಳನ್ನು ಕೇಳು, ಸುವಾರ್ತೆಯನ್ನು ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಅಲ್ಲಿ ಪೇತ್ರನು ಬಂದಾಗ ಅವರು ಸುವಾರ್ತೆಯನ್ನು ಕೇಳುತ್ತಾರೆ. ಅವರ ಮೇಲೆ ದೇವರ ಆತ್ಮನು ಅಪೊಸ್ತಲರ ಮೇಲೆ ಹೇಗೆ ಪಂಚಶತಮ ದಿನದಂದು ಇಳಿದು ಬಂದನು ಅದೇ ರೀತಿ ಇಳಿದು ಬಂದು ಅವರು ಕೂಡ ಬೇರೆ ಬೇರೆ ಭಾಷೆಗಳು ಮಾತಾಡುತ್ತಾ ಪರಿಶುದ್ಧಾತ್ಮನನ್ನು ತುಂಬಿಕೊಳ್ಳುತ್ತಾರೆ. ಆಗ ಪೇತ್ರನ ಜೊತೆ ಬಂದವರೆಲ್ಲರೂ ಅನ್ಯ ಜನರಿಗೂ ಕೂಡ ದೇವರು ಭೇದ ಭಾವ ಮಾಡದೆ ನಮ್ಮಂತೆಯೇ ಪರಿಶುದ್ಧಾತ್ಮನ ವರವನ್ನು ಅನುಗ್ರಹಿಸಿದ್ದಾನಲ್ಲ ಎಂದು ದೇವರನ್ನು ಕೊಂಡಾಡುತ್ತಾರೆ ಪ್ರೇರೆ. ಅಲ್ಲಿ ಕೊರ್ನೇಲಿಯ ಹಾಗೂ ಕೊರ್ನೇಲಿಯ ಸಂಬಂಧಿಕರು ಸಿಪಾಯಿಗಳಾಗಿರ್ಬೋದು ದೀಕ್ಷಾಸ್ನಾನ ಪಡೆದಿರುವುದಿಲ್ಲ. ಕಾರಣ ಅಲ್ಲಿ ರಕ್ಷಣೆ, ವಿಶ್ವಾಸ ಮುಖ್ಯ ಪ್ರೇರೆ. ಹೌದು, ವಿಶ್ವಾಸುವುದರಿಂದ ಈ ಸೂಚಕ ಕಾರ್ಯಗಳಾಗುವು. ಆದರೆ ಅನ್ಯ ಜನರಿಗೆ ನಿಯಮ ನಿಷ್ಠೆಗಳಿಲ್ಲ ಪ್ರೇರೆ. ಸ್ವಜನರಿಗೆ ದೀಕ್ಷಾಸ್ನಾನ ಅನೇಕ ರೀತಿಯ ನಿಯಮಗಳು ಅವಸರ. ಆದರೆ ಅನ್ಯ ಜನರಿಗೆ ದೇವರು ನಿಯಮಗಳಿಲ್ಲದೆ ವಿಶ್ವಾಸದ ಮುಖಾಂತರ ಅಭಿಷೇಕಿಸುತ್ತಿದ್ದಾನೆ. ಆಗ ಅವರು ಪರಿಶುದ್ಧಾತ್ಮ ಆದ ನಂತರ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ. ಹೌದು ಪ್ರೇರೆ, ಹೌದು, ದೀಕ್ಷಾಸ್ನಾನ ಮೊದಲಾದರೂ ತಗೋಬೋದು, ನಂತರ ಆದರೂ ತಗೋಬೋದು ಪ್ರೇರೆ. ವಿಶ್ವಾಸವೇ ಮುಖ್ಯ. ಹೌದು, ಹೀಗೆ
ನಾವು 19ನೇ ವಾಕ್ಯ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಾಕ್ಯ ನೋಡುತ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ವಿಶ್ವಾಸುವುದರಿಂದ ಸೂಚಕ ಕಾರ್ಯಗಳು ಉಂಟಾದವು ಪ್ರೇರೆ. ದೆವ್ವ ಬಿಡಿಸಿದರೂ ರೋಗ ಗುಣ ಮಾಡುತ್ತಾರೆ ಮತ್ತು ವಿಷ ಪದಾರ್ಥ ಸೇವಿಸಿದರೂ ಯಾವ ಹಾನಿಯಾಗುವುದಿಲ್ಲ. ಹಾವುಗಳನ್ನು ಕೈಯಲ್ಲೆತ್ತುತ್ತಾರೆ, ಹೊಸ ಭಾಷೆಗಳು ಮಾತನಾಡುತ್ತಾರೆ. ಹೀಗೆ ಯೇಸು ಸ್ವಾಮಿ ಪುನರುತ್ಥಾನ ಆದ ನಂತರ ಅವರಿಗೆ ಆಜ್ಞೆ ಕೊಟ್ಟು ಹೇಳುತ್ತಿರ್ತಾನೆ ಪ್ರೇರೆ. ನಂತರ ಯೇಸು 19ನೇ ವಾಕ್ಯ 20ನೇ ವಾಕ್ಯ, 16ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 19-20ನೇ ವಾಕ್ಯ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 19-20 ವರ್ಡ್. ಯೇಸು ಸ್ವಾಮಿ ಅವರ ಕೂಡ ಮಾತಾಡಿದ ಮೇಲೆ, ಹೌದು ಪ್ರೇರೆ, ಈ ವಿಶ್ವಾಸುವುದರಿಂದ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವೆಂದು ಮಾತನಾಡಿದ ಮೇಲೆ, ಅವರು ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢ ಆದಂತ ಪ್ರೇರೆ. ಅದು ಹೋಗುವ ಯೇಸು ಪ್ರಭು ತಂದೆಯ ಬಳಿಗೆ ಹೋಗುವಾಗ ಒಂದು ವಿಶ್ವಾಸಕ್ಕೆ ಉಂಟಾಗುವ ಸೂಚಕ ಕಾರ್ಯಗಳು, ಸಾಮರ್ಥ್ಯ, ಅಧಿಕಾರ ತಿಳಿಯಪಡಿಸಿ ಹೋಗುತ್ತಾನೆ ಪ್ರೇರೆ. ನನ್ನನ್ನು ವಿಶ್ವಾಸಿಸುತ್ತಿದ್ದೀರಲ್ಲ, ನಿಮ್ಮಿಂದ ಸೂಚಕ ಕಾರ್ಯಗಳು ಉಂಟಾಗುತ್ತವೆ, ಅಧಿಕಾರ ಉಂಟಾಗುತ್ತದೆ. ಹೌದು, ಹೇಳಿದ ಮೇಲೆ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. 20ನೇ ವಾಕ್ಯ, ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನ ಆತ್ಮನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಹೌದು ಪ್ರೇರೆ, ಯೇಸು ತಂದೆಯ ಬಳಿಗೆ ಹೋಗಿ ಪಂಚಶತಮ ದಿನದಂದು, ಅಂದರೆ 10 ದಿನದ ನಂತರ ಸ್ವರ್ಗದ ಶಕ್ತಿಯಾದ ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ಕಳಿಸಿಕೊಡುತ್ತಾನೆ. ಬಿರುಗಾಳಿಯೊಂದಿಗೆ, ಬೆಂಕಿ ಜ್ವಾಲೆಯೊಂದಿಗೆ, ಕೆನ್ನಾಲಿಯ ರೂಪದಲ್ಲಿ ಶಿಷ್ಯರ ಮೇಲೆ ಬಂದು ಇಳಿಯುತ್ತಾನೆ. ಅವರು ನಾನಾ ಭಾಷೆಗಳನ್ನು ಆಡುತ್ತಾರೆ ಪ್ರೇರೆ, ಬಲ ಹೊಂದುತ್ತಾರೆ ಮತ್ತು ಹೊರಗಡೆ ಬಂದು ಯೇಸುವಿಗೆ ಸಾಕ್ಷಿಗಾಗಿ ಆಗಿ ಜೀವಿಸುತ್ತಾರೆ. ಪ್ರೇರೆ, ನಾವು ಅನೇಕರು ನೋಡ್ತೇವೆ, ಪರಿಶುದ್ಧಾತ್ಮ ಇದ್ದಾನೆ, ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ಬಂದು ಬಿಟ್ಟಾನೆ ಎಂದು ಹೇಳ್ತಾರೆ. ಇಲ್ಲ ಪ್ರೇರೆ, ಅದು ಒಂದು ಮೋಸವಾದ ತಿಳುವಳಿಕೆ, ಸೈತಾನನ ತಂತ್ರ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 14-16, 17, 18 ಓದುವುದಾದರೆ, ನನ್ನನ್ನು ಪ್ರೀತಿಸುವವರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ. ನಾನು ತಂದೆಯಲ್ಲಿ ಬೇಡಿಕೊಳ್ಳುತ್ತೇನೆ, ತಂದೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಳ್ಳುತ್ತಾನೆ. ಹೌದು ಪ್ರೇರೆ, ಅಂದರೆ ನಾವು ಮೊದಲು ದೇವರನ್ನು, ಯೇಸುವನ್ನು ಪ್ರೀತಿಸಬೇಕು. ಅಂದರೆ ದೇವರ ವಾಕ್ಯವನ್ನು ಕೇಳಬೇಕು, ವಿಶ್ವಾಸದಲ್ಲಿ ನಡೆಯಬೇಕು. ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುತ್ತೇವೆ, ನನ್ನ ವಾಕ್ಯ ನಿಮ್ಮಲ್ಲಿಯೂ, ಅಂದರೆ ದೇವರ ವಾಕ್ಯ ನಿನಗೆ ಗೊತ್ತಿರ್ಬೋದು, ನೀನು ಅನೇಕರಿಗೆ ಹೇಳ್ತಿರ್ಬೋದು, ಆದರೆ ಆ ಪ್ರಕಾರ ನಡಿಬೇಕಲ್ಲ. ನನ್ನ ವಾಕ್ಯ ನಿನ್ನಲ್ಲಿ, ಯೇಸು ಹೇಳ್ತಿದ್ದಾನೆ ಪ್ರಿಯ ದೇವರ ಮಗುವೆ, ಸೇವಕನೇ, ನನಗೆ ನನ್ನ ವಾಕ್ಯ ನಿನ್ನಲ್ಲಿ ಇದ್ದಾಗ, ನೀನು ಅವುಗಳನ್ನು ಕೈಗೊಂಡು ನಡೆದಾಗ ನನ್ನಲ್ಲಿರುವೆ. ನನ್ನ ವಾಕ್ಯ ನಿನ್ನಲ್ಲಿ, ನೀನು ನನ್ನಲ್ಲಿ ನೆಲೆಗೊಂಡಿದ್ದೆ. ಅಂದರೆ ಯಾವಾಗ ದೇವರ ವಾಕ್ಯ ನಮಗೆ ಓದುತ್ತೇವೋ, ಗ್ರಹಿಸುತ್ತೇವೋ, ಅದರ ಪ್ರಕಾರ ನಡೆದು ಸಫಲರಾಗುತ್ತೇವೋ, ಆಗ ದೇವರಾತ್ಮ ಕೊಡಲಾಗುತ್ತದೆ. ಯಾವಾಗ ದೇವರಾತ್ಮ ನಿನ್ನಲ್ಲಿ ಬಂದಾಗ ನೀನು ಯೇಸುವಿನಲ್ಲಿ ಹೋಗುತ್ತೆ. ಅಷ್ಟರವರೆಗೆ ದೇವರ ವಾಕ್ಯ ನಿನ್ನಲ್ಲಿ ಇರ್ಬೋದು, ನೀನು ಯೇಸುವಿನಲ್ಲಿ ಇರೋದಿಲ್ಲ. ಹೌದು ಪ್ರೇರೆ, ಅಂದರೆ ಪರಿಶುದ್ಧಾತ್ಮ ಪಡೆದಿರುವುದಿಲ್ಲ. ಶಿಷ್ಯರು ಕೂಡ ಯೇಸು ಪುನರುತ್ಥಾನ ಆದ ನಂತರ 40 ದಿವಸ ಸ್ವರ್ಗಕ್ಕೆ ಆರೋಹಣ ಆದ ನಂತರ, ಪುನರುತ್ಥಾನ ಆದ ನಂತರ 40 ದಿನ ನಂತರ ತಂದೆಯ ಬಳಿಯಿಂದ ನಾನು ಪರಿಶುದ್ಧಾತ್ಮ ಕಳಿಸಿಕೊಡ್ತೇನೆ ಎಂದು ಕಳಿಸಿಕೊಟ್ಟ. ಅಷ್ಟರವರೆಗೆ ಅವರು ಯೇಸುವಿನೊಂದಿಗೆ ತಿರುಗಿ ಅದ್ಭುತ ಮಾಡಿದರು, ದೆವ್ವಗಳನ್ನು ಬಿಡಿಸಿದರು, ರೋಗಗಳನ್ನು ಗುಣ ಮಾಡಿದರು, ಸತ್ತವರನ್ನು ಬದುಕಿಸಿದರು. ಹಾಗೆಂದ ಮಾತ್ರಕ್ಕೆ ಪವಿತ್ರಾತ್ಮ ಇದ್ದಾನೆಂದು ಅರ್ಥ ಅಲ್ಲ. ಅವರಿಗೆ ಅಧಿಕಾರ ಕೊಡಲಾಗಿತ್ತು. ಹೌದು ಪ್ರೇರೆ, ಯೇಸು ತಾನು ಹೋಗಬೇಕಾಗಿದ್ದ ಹಳ್ಳಿಗಳಿಗೂ ಊರುಗಳಿಗೂ ಇವರನ್ನು ಏರ್ಪಾಟು ಮಾಡಿದ, ಸಿದ್ಧ ಮಾಡಿದ, ಟ್ರೈನಿಂಗ್ ಕೊಟ್ಟ. ಅಂದರೆ ವಾಕ್ಯ ಜೊತೆಗಿದ್ದಾಗ ಇವು ನಡೆಯುತ್ತದೆ. ಆದರೆ ಆತ್ಮ ಬಂದಾಗ ಸ್ವಭಾವ ಮಾರ್ಪಡುತ್ತದೆ, ದೈವ ಸ್ವಭಾವಕ್ಕೆ ಪ್ರವೇಶ ಆಗುತ್ತೇವೆ. ಮರಣದ ಗೆದ್ದ ಆತ್ಮ, ಯೇಸುವನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಆತ್ಮ, ಮಹಿಮೆ ಆತ್ಮ. ಹೌದು ಪ್ರೇರೆ, ವಾಕ್ಯ ನಿನ್ನ ಜೊತೆಗೆ ಇದ್ದರೂ ಕೂಡ ಪರಿಶುದ್ಧಾತ್ಮ ಬೇರೆ ಪ್ರೇರೆ, ಪುನರುತ್ಥಾನ ಆದ ನಂತರ ಬರುತ್ತಿದ್ದಾನೆ. ವಾಕ್ಯವಾದ ದೇವರ ಜೊತೆಗಿದ್ದರೂ ಕೂಡ ಅವರು ಭಯಪಟ್ಟರು. ಯೇಸು ಸತ್ತ ನಂತರ ಪ್ರಭು ಸತ್ತೋದ, ಪ್ರಭು ಯೇಸು ಕ್ರಿಸ್ತ ಹೇಳಿರ್ತಾನೆ, ನಾನು 3ನೇ ದಿನ ಎದ್ದು ಬರುತ್ತೇನೆ ಎಂದು 3 ಸಾರಿ ಹೇಳಿರ್ತಾನೆ. ಆದರೂ ಕೂಡ ಅವರು ಭಯಪಟ್ಟು ಮರೆತೋದ್ರು. ಮತ್ತೆ ಮೀನು ಹಿಡಿಯೋಕೆ ಹೋದರು. ಪೇತ್ರ ಹೋಗುತ್ತೇನೆ ಅಂದರೆ ನಾವು ಕೂಡ ಬರುತ್ತೇವೆ ಎಂದು ಎಲ್ಲ ಶಿಷ್ಯರು ಹೊರಟೋದ್ರು. ಕಾರಣ ದೇವರಾತ್ಮನಿಲ್ಲ. ಆದರೆ ದೇವರಾತ್ಮ ಪಂಚಶತಮ ದಿನ ಬಂದ ನಂತರ, ಸಭೆ ಪ್ರಾರಂಭ ಆದ ನಂತರ, ಅದು ಪ್ರೇರೆ ನಾವು ನೋಡುತ್ತೇವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಾವು ಅಪೊಸ್ತಲ ಕಾರ್ಯ 5ನೇ ಅಧ್ಯಾಯ 12ನೇ ವಾಕ್ಯದಿಂದ ಓದುತ್ತೇವೆ ಪ್ರೇರೆ. ಆ್ಯಕ್ಟ್ಸ್ ಚಾಪ್ಟರ್ 5 12th ವರ್ಡ್. ಅಪೊಸ್ತಲ ಕಾರ್ಯ
5ನೇ ಅಧ್ಯಾಯ 12ನೇ ವಾಕ್ಯದಿಂದ ನೋಡುತ್ತೇವೆ. ಇದಲ್ಲದೆ ಅಪೋಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು. ಹೌದ್ರಿ, ಅವಾಗ ದೆವ್ವ ಬಿಡಿಸಿದರು, ರೋಗ ಗುಣ ಮಾಡಿದರು, ಕುಷ್ಠರೋಗಿಗಳನ್ನು ಶುದ್ಧ ಮಾಡಿದರು, ಸತ್ತವರನ್ನು ಬದುಕಿಸಿದರು. ಇಲ್ಲಿ ಮತ್ತೆ ಪುನರುತ್ಥಾನ ಆತ್ಮ ಪ್ರೇರೆ, ಇದು ಮರಣ ಗೆದ್ದ ಆತ್ಮ. ಇದಕ್ಕಾಗಿ ಯೇಸು ಬಂದಿದ್ದು ಮರಣದ ಮುಳ್ಳನ್ನು ಮುರಿಯಲು, ಮರಣಾಧಿಕಾರಿಯನ್ನು ತನ್ನ ಮರಣದಿಂದ ಸೋಲಿಸಿ ಮರಣದ ದಾಸತ್ವದಲ್ಲಿ ಇದ್ದ ಮನುಷ್ಯ ಕುಲವನ್ನು, ದೇವರ ಮಕ್ಕಳನ್ನು ಬಿಡಿಸಲು ಬಂದಿದ್ದನು. ಆ ಕಾರ್ಯ ನೆರವೇರಿದ ನಂತರ ಇದಲ್ಲದೆ ಅಪೋಸ್ತಲರ ಕೈಯಿಂದ ಪಂಚಶತನದ ಪರಿಶುದ್ಧಾತ್ಮ ಅಭಿಷೇಕ ತುಂಬಿಕೊಂಡ ನಂತರ, ನೀರಿನಿಂದ ಪರಿಶುದ್ಧಾತ್ಮ ಹೊಸದಾಗಿ ಹುಟ್ಟಿದ ನಂತರ, ಪರಲೋಕ ಮೇಲಣ ಲೋಕದಿಂದ ಹುಟ್ಟಿದ ನಂತರ ಅಪೋಸ್ತಲರ ಕೈಯಿಂದ 12ನೇ ವಾಕ್ಯ 12th ವರ್ಡ್, ಚಾಪ್ಟರ್ 5 ಆ್ಯಕ್ಟ್ಸ್ ಚಾಪ್ಟರ್ 5 ವರ್ಸ್ 12th ವರ್ಡ್. ಅಪೋಸ್ತಲರ ಕಾರ್ಯ 5ನೇ ಅಧ್ಯಾಯ 12ನೇ ವಾಕ್ಯದಿಂದ, ಇದಲ್ಲದೆ ಅಪೋಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಿದ್ದವು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಸೊಲೊಮೋನನ ಮಂಟಪದಲ್ಲಿ ಇರುತ್ತಿದ್ದರು. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ. ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಹೀಗಿರುವುದರಿಂದ ಜನರು ರೋಗಿಗಳನ್ನು ಡೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ 15ನೇ ವಾಕ್ಯ ಇಟ್ಟು, ಪೇತ್ರನು ಬರುವಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. 16ನೇ ವಾಕ್ಯ, ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಹೌದು, ನನ್ನನ್ನು ವಿಶ್ವಾಸುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವೆಂದು ಶಿಷ್ಯರಿಗೆ ಹೇಳಿ ಸ್ವರ್ಗಕ್ಕೆ ಏರಿ ಹೋದ ನಂತರ ಆ ಸ್ವರ್ಗದಿಂದ ಯೇಸು ಕಳಿಸಿದ ಪರಿಶುದ್ಧಾತ್ಮ ಪಡೆದು ಭಯಪಟ್ಟು ಮೀನು ಹಿಡಿಯೋಕ್ಕೆ ಹೋದ ಪೇತ್ರನು ಕೂಡ ಎಲ್ಲರೂ ದೇವರ ಆತ್ಮನಿಂದ, ಮರಣ ಗೆದ್ದ ಆತ್ಮನಿಂದ ತುಂಬಿದವರಾಗಿ ಅದ್ಭುತ ಸೂಚಕ ಕಾರ್ಯಗಳಾದವು ಅವರ ಕೈಯಿಂದ ಜನರೆಲ್ಲ ನಡೆಯುತ್ತಿದ್ದವು. ಎಲ್ಲರೂ ಒಗ್ಗಟ್ಟಾಗಿ ಸೊಲೊಮೋನ ಮಂಟಪದಲ್ಲಿ ಇರ್ತಿದ್ರಂತ ಪ್ರೇರೆ. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೆ ಧೈರ್ಯವಿರಲಿಲ್ಲ. ಆದರೆ ಒಂದು ದಿನ ಸೊಲೊಮೋನ ಮಂಟಪದಲ್ಲಿ ಯೇಸು ಕ್ರಿಸ್ತನು ಆ ಜೆರುಸಲೇಮ್ ಜಾತ್ರೆ ನಡೆಯುವಾಗ, ಬಾಯರಿದವನು ನನ್ನ ಬಳಿಗೆ ಬರಲಿ, ನನ್ನನ್ನು ವಿಶ್ವಾಸುವವನ ಹೊಟ್ಟೆಯೊಳಗಿಂದ ಹೃದಯದಿಂದ ಜೀವಕರವಾದ ನೀರಿನ ನದಿಯ ಹೊಳೆಗಳು ಉಕ್ಕಿ ಹರಿಯುವವು, ಅವು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋವು ಎಂದು ಹೇಳಿರುತ್ತಾನೆ ಪ್ರೇರೆ. ಅದರಂತೆ ನಿತ್ಯ ಜೀವದ ಹೊಳೆಗಳು ಹರಿದು ಪ್ರೇರೆ ಸೂಚಕ ಕಾರ್ಯ ಉಂಟಾದವು. ಎಲ್ಲರ ಜನರು ಅವ್ರ ಜೊತೆಯಲ್ಲಿ ಇರುವುದಕ್ಕೆ ಮಿಕ್ಕಾದವರಿಗೆ ಅವರೊಳಗೆ ಒಬ್ಬರಿಗೂ ಧೈರ್ಯ ಇರಲಿಲ್ಲ ಅಂತ ಪ್ರೇರೆ. ಯಾಕಂದರೆ ಅದ್ಭುತ ಸೂಚಕ ಕಾರ್ಯ ನಡೀತಿದ್ದು, ಭಯಂಕರ ಕಾರ್ಯಗಳು, ಹಿಂದೆ ನೋಡದ ಕಾರ್ಯಗಳು. ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರಂತ. ಇಂದಿನ ಜನರಾದರೂ ಸೂಚಕ ಕಾರ್ಯ ಆದರೆ ಇದು ಸೈತಾನಿಂದ ಉಂಟಾಗಿದೆ, ಇದು ಮೋಸಪಡಿಸುವ ಸುವಾರ್ತೆ ಇಲ್ಲ ಪ್ರೇರೆ. ಯೇಸು ಹೇಳಿದ್ದಾನೆ, ವಿಶ್ವಾಸುವುದರಿಂದ ಈ ಕಾರ್ಯ ನೆರವೇರುವವು. ಪ್ರೇರೆ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ, ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪಲ್ ಚಾಪ್ಟರ್ 7 ವರ್ಸ್ 22nd ವರ್ಡ್. ಅಲ್ಲಿ ಆ ದಿನದಲ್ಲಿ ಬಹಳ ಜನರು, ಸ್ವಾಮಿ ನಿಮ್ಮ ಹೆಸರಿನಲ್ಲಿ ಬೋಧನೆ ಮಾಡಿದೆವು, ದೆವ್ವ ಬಿಡಿಸಿದೆವು, ಪ್ರವಾದನೆ ಹೇಳಿದೆವು, ಮಹತ್ ಕಾರ್ಯ ಮಾಡಿದೆವು, ನೀವು ನಮ್ಮ ಬೀದಿಗಳಲ್ಲಿ ತಿರುಗಿದಿರಿ, ನಮ್ಮೊಂದಿಗೆ ಊಟ ಮಾಡಿದಿರಿ ಎಂದು ಹೇಳುತ್ತಾರೆ. ಆದರೆ ನಾನು ಅವರಿಗೆ ಖಂಡಿತವಾಗಿ ಹೇಳಿಬಿಡುವೆ, ನಿಮ್ಮ ಗುರುತನ್ನು ಇಂದಿಗೂ ಕಾಣೇನೆ ಎಂದು. ಕಾರಣ ಅವರು ಅಧರ್ಮಿಗಳೇ, ನನ್ನಿಂದ ತೊಲಗಿರಿ ಎಂದು ಹೇಳಿರುತ್ತಾನೆ. ಹೌದು ಪ್ರೇರೆ, ಅವರು ಬಹಳ ಜನ ಅಂತ ಪ್ರೇರೆ, ಎಲ್ಲ ಜನರಲ್ಲ, ಬಹಳ ಜನ. ಕಾರಣ ಅವರು ಅಧರ್ಮ ಮಾಡಿದರು. ಏನು ಅಧರ್ಮ ಅಂದರೆ ಪ್ರೇರೆ, ನಿನ್ನಂತೆ ನೆರೆಯವನನ್ನು ಪ್ರೀತಿಸಬೇಕಾಗಿತ್ತು. ನಾವು ಯೆಶಾಯ ಪ್ರವಾದಿ ಗ್ರಂಥ 58ನೇ ಅಧ್ಯಾಯದಲ್ಲಿ ಓದುತ್ತೇವೆ. 58ನೇ ಅಧ್ಯಾಯ, ಅವರು ಬೆತ್ತಲೆಯಾದವರನ್ನು ಕಂಡಾಗಲೆಲ್ಲ ಹಸಿದವರಿಗೆ ಅನ್ನ ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು. 58ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ 7ರಿಂದ 9ರವರೆಗೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 58 ವರ್ಸ್ 7 to 9th ವರ್ಡ್. ಹಸಿದವರಿಗೆ ಅನ್ನ ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾರಿಗೂ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಇದನ್ನು ಆಚರಿಸುವಾಗ 8ನೇ ವಾಕ್ಯ, ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು. ನೋಡ್ರಿ, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯೆಹೋವನ ದೇವರ ಮಹಿಮೆ ನಿಮಗೆ ಹಿಂಬಲವಾಗಿರುವುದು. ಆಗ ನೀವು ಕೂಗಿದರೆ ದೇವರಾದ ಯೆಹೋವನು ಉತ್ತರ ಕೊಡುವನು, ನೀವು ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ನೀವು ಹೌದು ಪ್ರೇರೆ, ಈ ಧರ್ಮ ಬಿಟ್ಟಿದ್ದಾರೆ, ನೆರೆಯವರನ್ನು ಅವಶ್ಯಕತೆ ಓದಿಸುವುದು. ಅದರಿಂದ ಅಧರ್ಮಿಗಳೆಂದರು ಎಲ್ಲ ಕಾಣಿಸಿಕೊಳ್ತಾರೆ, ಬೇರೆಯವರಿಗೆ ಕೊಡುವುದಿಲ್ಲ.
ಕೃಪೆ